ಸ್ನೇಹಿತರೆ, ಸೂಪರ್ ಅಡುಗೆ ವರ್ಕ್ಶಾಪ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ಲಿಂಕು ಮತ್ತು ವಿಡಿಯೋ ಲಿಂಕ್ಸ್ನ ಹಾಕಿರ್ತೀನಿ. ಸೊ ಎಲ್ಲರೂ ನೋಡಿ ಅವ್ರಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ಇನ್ಸ್ಟೆಂಟಾಗಿ ನಾವು ಹೇಗೆ ತಪ್ಪಲೆ ದೋಸೆ ಅಥವಾ ಇನ್ಸ್ಟೆಂಟ್ ತಾಳಿಪಟ್ಟ ದೋಸೆ ಅಂತಲೂ ಕರೀತಾರೆ. ಬಹಳ ರುಚಿಯಾಗಿರುತ್ತೆ ಆ್ಯಂಡ್ ಬೆಳಗಿನ ತಿಂಡಿಗಂತೂ ವೆರಿ ವೆರಿ ಹೆಲ್ದಿ, ಆಮೇಲೆ ಸ್ಪೈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಸೊ ಇನ್ಯಾಕೆ ತಡ, ಲೆಟ್ಸ್ ಬಿಗಿನ್ ದ ರೆಸಿಪಿ. ಸ್ನೇಹಿತರೆ, ಇನ್ಸ್ಟೆಂಟ್ ತಪ್ಪಲೆ ದೋಸೆ ಅಥವಾ ತಾಳಿಪಟ್ಟ ದೋಸೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನ ಮೊದಲಿಗೆ ನೋಟ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 1 ಕಪ್ ಅಷ್ಟು ಬೇಸನ್ ತೊಗೊಂಡಿದ್ದೀನಿ. ಸೊ 1 ಕಪ್ ಆಫ್ ಬೇಸನ್, 1 ಕಪ್ ಬೇಸನ್ಗೆ 1/4 ಕಪ್ ಆಫ್ ರೈಸ್ ಫ್ಲಾರ್, ಸೊ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಇಲ್ಲಿ 3/4 ಕಪ್ ಅಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಚುಟಿಕೆ ಓಂ ಕಾಳು ಅಥವಾ ಅಜ್ವೈನ್ ಸೀಡ್ಸ್, 1/4 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರು, ಒಂದು 1/4 ಚಮಚದಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಖಂಡಿತ ಹಾಕೊಳ್ಳಿ. ಹಾಗೆ 1/4 ಚಮಚದಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಸನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು, ಓಂ ಕಾಳು, ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಕಸೂರಿ ಮೇಥಿ, ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯದಾಗಿ ನಾನು ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ದಿಸ್ ಟೋಟಲಿ ಆಪ್ಷನಲ್. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಲೆಟ್ಸ್ ಮಿಕ್ಸ್ ಇಟ್ ವೆಲ್. ಸೊ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ದ ರೈಟ್ ಕನ್ಸಿಸ್ಟೆನ್ಸಿ. ಸೊ ನೀವು ಬೇಕಾದ್ರೆ ಇದಕ್ಕೆ ಕ್ಯಾರೆಟ್ ಹಾಕೊಬೋದು, ಸೌತೆಕಾಯಿ ಹಾಕೊಬೋದು, ಸ್ಪ್ರೌಟ್ಸು ಸಹ ಹಾಕೊಬೋದು. ಸೊ ಇವಾಗ ಬ್ಯಾಟರ್ ರೆಡಿ ಆಗಿದೆ. ಇವಾಗ ದೋಸೆ ಹಾಕೊಳ್ಳೋಣ ಬನ್ನಿ. ಸೊ ಈಗ ಪ್ಯಾನ್ ಬಿಸಿ ಆಗಿದೆ, ದೋಸೆನ ಹಾಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ, ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ತಪ್ಪಲೆ ದೋಸೆ ಅಂದರೆ ಸೆಟ್ ದೋಸೆ ಅಷ್ಟು ದಪ್ಪಗೆ ಹುಯ್ಕೊಬೇಕಾಗತ್ತೆ, ಸಣ್ಣಗೆ ಹುಯ್ದ್ರೆ ಚೆನ್ನಾಗಿರಲ್ಲ. ಆಮೇಲೆ ಹಿಂದಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ತಪ್ಪಲೆಲ್ಲಿ ಮಾಡ್ತಾ ಇದ್ರಂತೆ ಈ ದೋಸೆನ. ಸೊ ಅದಕ್ಕೆ ತಪ್ಪಲೆ ದೋಸೆ ಅಂತ ಹೆಸರಿಟ್ಟಿರೋದು. ಬಟ್ ನೀವು ಮಾಮೂಲಿ ತಾವಲ್ಲೇ ಸ್ವಲ್ಪ ದಪ್ಪಕ್ಕೆ ಹುಯ್ಕೊಂಡ್ರೆ ನಡೆಯುತ್ತೆ. ಸೊ ತಪ್ಪಲೆ ದೋಸೆ ಅಂದರೆ ಅಕ್ಕಿ ಮತ್ತು ತೊಗರಿಬೇಳೆ ಹಾಕಿ ಮಾಡೋವಂಥದ್ದು. ಬಟ್ ಇದು ಇನ್ಸ್ಟೆಂಟ್ ವರ್ಷನ್ ಆಗಿರೋದ್ರಿಂದ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ಇದು ಸಹ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅಂದ್ಕೊಂಡು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಗರಿಯಾಗಿದೆ. ಹಿಂದ್ಗಡೆನೂ ಸ್ವಲ್ಪ ರೋಸ್ಟ್ ಆದರೆ ರೆಡಿ ಆಗುತ್ತೆ. ಸೊ ಹಿಂದೆನೂ ಸಹ ರೋಸ್ಟ್ ಆಗಿದೆ. ಇವಾಗ ತಪ್ಪಲೆ ದೋಸೆ ರೆಡಿ ಆಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಈ ಇನ್ಸ್ಟೆಂಟ್ ಆಗಿ ಮಾಡುವಂತಹ ತಪ್ಪಲೆ ದೋಸೆ ಎಷ್ಟು ಸುಲಭವಾಗಿ ಮಾಡ್ಬೋದಲ್ವಾ. ವಿದಿನ್ ನೋ ಟೈಮ್ ಇಟ್ ಗೆಟ್ಸ್ ರೆಡಿ. ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಾನು ಹೇಳೋ ಥರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಖಂಡಿತ ಒಮ್ಮೆ ಟ್ರೈ ಮಾಡೋದು ಅಂತ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಲವ್ ಅಂಡ್ ಸಪೋರ್ಟ್. And see you soon with another video. Until then, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, and take care of yourself.